ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಡಿಸೈನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದು ಸ್ಯಾರಿ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ. ರೆಡ್ಡು ಮತ್ತು ರಾಮ ಗ್ರೀನಲ್ಲಿ ಇದೆ. ಬಾರ್ಡ್ರಲ್ಲಿ ಮಾತ್ರ ಈ ರೀತಿ ಗ್ರೀನ್ ಕಲರಲ್ಲಿ ಇದೆ. ನೋಡಿ, ಇದರಲ್ಲಿ ಬುಟ್ಟಾಸ್ ಇದೆ. ಆ ಬುಟ್ಟಾಸಲ್ಲಿ ಬಂದು ಸಿಲ್ವರ್ ಕಲರ್ ಜರಿನಲ್ಲಿ ಬುಟ್ಟಾಸ್ ಬಂದಿದೆ. ನೋಡಿ, ಈ ರೀತಿ ಶೇಪಲ್ಲಿ ಬುಟ್ಟಾಸ್ ಬಂದಿದೆ. ಇದಕ್ಕೆ ಇವತ್ತು ನಾನು ಡಿಸೈನ್ ಮಾಡೋದು ಹೇಗೆ ಅಂತ, ಸಿಂಪಲ್ ಆಗಿರೋ ಡಿಸೈನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ಯೂಸ್ ಮಾಡ್ತಾ ಇರೋ ಬೀಡ್ಸು ಮತ್ತು ಥ್ರೆಡ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಅಡ್ರೆಸ್ ಕೂಡ ನಾನು ಕೊಟ್ಟಿದ್ದೀನಿ. ಥ್ರೂ ವೆಬ್ಸೈಟಿಂದ ನೀವು ಮೆಟೀರಿಯಲ್ಸ್ನ ತರಿಸ್ಕೊಳ್ಬೋದು. ಆರಿ ವರ್ಕ್ ರಿಲೇಟೆಡು ಮತ್ತು ಟೈಲರಿಂಗ್ ಐಟಮ್ಸು ಮತ್ತು ಕ್ರಾಫ್ಟ್ ರಿಲೇಟೆಡ್ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಫ್ರೆಂಡ್ಸ್, ಇವತ್ತಿನ ಡಿಸೈನು ತುಂಬ ಜನ ಮರ್ತೋಗಿರ್ತೀರ. ಸೊ ಆ ಥರ ಡಿಸೈನ್ ಮತ್ತೆ ನೆನಪು ಮಾಡೋದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ನೀಡಲ್ ಇದು ಟ್ಯೂಲಿಪ್ ಬ್ರ್ಯಾಂಡ್ ನೀಡಲ್. ಇದು ನೀಡಲ್ ನಂಬರ್ ಬಂದು 10 0.75 mm. ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಫಸ್ಟ್ ಲೇಯರ್ಗೆ ರೆಡ್ ಕಲರ್ ಥ್ರೆಡ್ನ ತಗೋತಾ ಇದ್ದೀನಿ. ನಾನಿಲ್ಲಿ 6 ಎಳೆ ದಾರ ತಗೊಂಡಿರೋದು. ಮೊದಲಿಗೆ ನಾವು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಕೌಂಟ್ ಮಾಡ್ಕೊಳ್ಳಿ. ನಾನು 6 ಎಳೆ ಅಷ್ಟೇ ದಾರ ತಗೊಂಡಿರೋದು. ಯಾಕಂದರೆ ಇದು ಬುಲೆಟ್ ಬ್ರ್ಯಾಂಡಲ್ಲಿ ನಾನು ಥ್ರೆಡ್ ಯೂಸ್ ಮಾಡ್ತಾ ಇರೋದು ಇವತ್ತು. ಬುಲೆಟ್ ಬ್ರ್ಯಾಂಡಲ್ಲಾದರೆ 6 ಎಳೆ ದಾರ ಸಾಕಾಗತ್ತೆ. ನೋಡಿ, ಈ ರೀತಿ ನಾನು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾವಿವಾಗ 2 ಚೈನ್ಸ್ ಹಾಕೋಬೇಕು. 1 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು 2 ಚೈನ್ನ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು. ನೋಡಿ, ಈ ರೀತಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲೇ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ಸರ್ಟ್ ಮಾಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊಳ್ಳಿ. ಮತ್ತೆ ಡಬಲ್ ಕ್ರೋಶೆ, ಮತ್ತು ಇವಾಗ ಚೈನ್ಸ್ ಹಾಕೋತಾ ಇದ್ದೀನಿ. 1 2 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಡೈರೆಕ್ಟ್ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ಡಬಲ್ ಕ್ರೋಶೆ, ಒಂದೊಂದು ಬಾಕ್ಸ್ಗೂ ನಾವು 4 ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. 2 ಪಕ್ಕದಲ್ಲೇ ಬರಬೇಕು, ಆ ರೀತಿ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 3 4. ಫ್ರೆಂಡ್ಸ್, ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಯಾವ ರೀತಿ ಮಾಡೋದು ಪರ್ಫೆಕ್ಟಾಗಿ ಅನ್ನೋದು ಗೊತ್ತಾಗತ್ತೆ. ಮತ್ತು 2 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಡೈರೆಕ್ಟಾಗಿಯೇ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಒಂದು ಬಾಕ್ಸ್ಗೆ 4 ಡಬಲ್ ಕ್ರೋಶೆ ಬರೋ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಒಂದೇ ಲೆವೆಲ್ಗೆ ಈ ರೀತಿ ಕಾಣಿಸ್ತಾ ಇದೆ. ನೋಡಿ, ಡಬಲ್ ಕ್ರೋಶೆ ಎಲ್ಲ ಪಕ್ಕದಲ್ಲೇ ಬರಬೇಕು, ಆ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಡಬಲ್ ಕ್ರೋಶೆ ಸ್ಟಿಚಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ನಾನು ಫಾಸ್ಟಾಗಿಯೇ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ನಾನು ಮಾಡ್ತಾ ಇರೋದು ಫಾಸ್ಟ್ ಅಂತ ಅನಿಸಿದ್ರೆ ನನ್ನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡಲ್ಲಿ 3 ಡಾಟ್ಸ್ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡಾಗ ವಿಡಿಯೋ ಸ್ಲೋ ಮಾಡಿ ನೋಡೋ ಆಪ್ಷನ್ ಇರುತ್ತೆ. ಸೊ ನೀವು ಅಲ್ಲಿ ಸ್ಲೋ ಮಾಡಿ ಕೂಡ ವಿಡಿಯೋನ ನೋಡ್ಕೋಬೋದು. ನೋಡಿ, ಒಂದೊಂದು ಬಾಕ್ಸು ಅಂದರೆ ನಾನು 4 ಡಬಲ್ ಕ್ರೋಶೆ ಒಟ್ಟಿಗೆ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ಒಂದು ಬಾಕ್ಸ್ ಅಂತ ಹೇಳ್ತೀನಿ ನಾನು. ಆ ರೀತಿ ಒಂದೊಂದು ಬಾಕ್ಸ್ ಆದಮೇಲೆ 2 ಚೈನ್ ಹಾಕಿನೇ ನಾವು ನೆಕ್ಸ್ಟ್ ಬಾಕ್ಸ್ನ ನಾವು ಸ್ಟಾರ್ಟ್ ಮಾಡಬೇಕು. ನಿಮಗೆ ಬೇಕು ಅಂತ ನೀವು 3 ಚೈನ್ ಹಾಕಿ ಕೂಡ ಇನ್ನೊಂದು ಬಾಕ್ಸ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಾನು ಮಾಡ್ತಾ ಇರೋ ಡಬಲ್ ಕ್ರೋಶೆ ಎಲ್ಲ ಒಂದೇ ಲೆವೆಲ್ಗೆ ಬರಬೇಕು. ಒಂದು ಗಿಡ್ಡ ಒಂದು ಉದ್ದ ಈ ರೀತಿ ಬರಬಾರ್ದು. ನೋಡಿ, ಪಕ್ಕದಲ್ಲೇ ಬರಬೇಕು. ಒಂದ್ರ ಪಕ್ಕ ಒಂದು ಗ್ಯಾಪ್ ಬರಬಾರ್ದು. ಒಂದೊಂದು ಡಬಲ್ ಕ್ರೋಶೆಗೂ ಗ್ಯಾಪ್ ಕೊಡಬಾರ್ದು. ಆ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬರುತ್ತೆ. ಇದೇ ರೀತಿ ಫುಲ್ಲು ಸೀರೆ ನಾವು ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೋಬೇಕು. ಫುಲ್ ಎಂಡ್ವರೆಗೆ ಇದೇ ರೀತಿ 4 ಡಬಲ್ ಕ್ರೋಶೆ 2 ಚೈನ್ಸ್ ಈ ರೀತಿ ಮಾಡ್ಕೋಬೇಕು.
ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಲೇಯರು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಒಂದೊಂದು ಬಾಕ್ಸ್ ಆದಮೇಲೆ ನಾನು 2 ಚೈನ್ ಹಾಕಿ ಮಾಡಿರೋದು. ಮತ್ತು ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಇಲ್ಲೇನು ನಾವು ಫಸ್ಟ್ 2 ಚೈನ್ ಹಾಕಿದ್ವಿ ಅಲ್ವಾ, ನೋಡಿ ಇಲ್ಲಿ 2 ಚೈನ್ನ ಮೇಲ್ಗಡೆ ಫಸ್ಟ್ ಚೈನ್ಗೆ ದಾರ ಈ ರೀತಿ ಒಳಗಡೆಗೆ ತಗೊಂಡು ಗಂಟನ್ನ ಹಾಕ್ಕೊಳ್ಳೋಣ. ನಾರ್ಮಲ್ ನಾವೇನು ನಾಟ್ಸ್ ಹಾಕ್ತೀವಿ ಅಲ್ವಾ, ಆ ರೀತಿ ನಾಟ್ಸ್ಗಳನ್ನ ಹಾಕ್ಕೊಳ್ಳೋಣ. ಟೈಟಾಗಿ ಹಾಕ್ಕೋಬೇಕು. 3 ನಾಟ್ಸ್ನ ಕಂಪಲ್ಸರಿ ಹಾಕ್ಕೊಳ್ಳಿ. ಕೆಲವೊಂದು ಸತಿ ನಾವು 2 ನಾಟ್ಗಳನ್ನ ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀವಿ, ಬಟ್ 2 ನಾಟ್ ಹಾಕಿದ್ರೂ ಕೆಲವೊಂದು ಸತಿ ಲೂಸ್ ಆಗಿಬಿಡುತ್ತೆ. ಸೊ ಹಾಗಾಗಿ 3 ನಾಟ್ಸ್ನ ಹಾಕ್ಕೊಳ್ಳಿ. ಮತ್ತು ಇವಾಗ ಸೇಮ್ ನಾವೆಲ್ಲಿಗೆ ಗಂಟುಗಳನ್ನ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ಒಳಗಡೆ ತಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ಚೈನ್ಸ್ ಹಾಕೋಬೇಕು. ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ. 1 2 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ಇವಾಗ ಸೂಜಿ ಮೇಲೆ ಒಂದು ಸತಿ ನಾವು ದಾರ ತಗೊಳ್ಳೋಣ. ಮಾಮೂಲಿ ನಾವೇನು ಡಬಲ್ ಕ್ರೋಶೆಗೆ ತಗೋತೀವಲ್ವ ಆ ರೀತಿ ನೋಡಿ, ಒಂದು ಸತಿ ಸುತ್ತಕೊಂಡು ನೆಕ್ಸ್ಟ್ ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಆ 2 ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಫಸ್ಟ್ 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು. ಮತ್ತೆ ಒಂದು ಸತಿ ದಾರ ತಗೊಳ್ಳಿ, ಸೇಮ್ 2 ಚೈನ್ಗೆ ಇನ್ಸರ್ಟ್ ಮಾಡಿ ನೋಡಿ, ಫಸ್ಟ್ 2ರಲ್ಲಿ ಒಂದು ಮಾಡ್ಕೋಬೇಕು, ಆಮೇಲೆ 2 ಲೂಪ್ ಆಗುತ್ತೆ, ಆ 2ಅನ್ನು ಕೂಡ ಒಂದು ಮಾಡ್ಕೊಳ್ಳೋದು. ಮತ್ತು ಡಬಲ್ ಕ್ರೋಶೆ. ಇಲ್ಲಿ 2 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, ಇಲ್ಲೂ ಕೂಡ ಅಷ್ಟೇ ನಾವು 4 ಡಬಲ್ ಕ್ರೋಶೆ ಬರೋ ರೀತಿ ನಾವು ಮಾಡ್ಕೋಬೇಕು. ನೋಡಿ 4 ಡಬಲ್ ಕ್ರೋಶೆ ಆದಮೇಲೆ ಇವಾಗ ಮತ್ತೆ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. 1 2 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ 2 ಚೈನ್ನ ಗ್ಯಾಪ್ಗೆ ನಾನು 4 ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 1 2, ಇಲ್ಲೇನು ಎಕ್ಸ್ಟ್ರಾ ದಾರಗಳಿರುತ್ತಲ್ವ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಮಗೆ ಡಿಸೈನ್ ಮಾಡಬೇಕಾದ್ರೆ ಸಿಕ್ಕಾಕೊಂಡು ಡಿಸ್ಟರ್ಬ್ ಮಾಡುತ್ತೆ. ಸೇಮ್ 2 ಚೈನ್ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 3 4 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇವಾಗ 2 ಚೈನ್ಸ್ ಹಾಕಿ ನೆಕ್ಸ್ಟ್ 2 ಚೈನ್ನ ಗ್ಯಾಪ್ಗೆ ನಾವು 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಸೀರೆನಲ್ಲಿ ಬುಟ್ಟ ಇದೆ ಅಂತ ಹೇಳಿದ್ದೆ ನಾನು. ಆ ಬುಟ್ಟಕ್ಕೆ ನಾನು ಮ್ಯಾಚ್ ಆಗೋ ರೀತಿ ಇಲ್ಲಿ ಸಿಲ್ವರ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸಿಲ್ವರ್ ಕಲರ್ ಥ್ರೆಡ್ನ ತಗೊಂಡು ಸೆಕೆಂಡ್ ಲೇಯರ್ನ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಒಂದೊಂದು 2 ಚೈನ್ನ ಗ್ಯಾಪ್ ಒಳಗಡೆಗೆ 4 ಡಬಲ್ ಕ್ರೋಶೆ ಬರೋ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ 4 ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ 2 ಚೈನ್ಸ್ ಹಾಕಿ ನೆಕ್ಸ್ಟ್ 2 ಚೈನ್ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ಡಬಲ್ ಕ್ರೋಶೆ ಎಲ್ಲ ಒಂದೇ ಲೆವೆಲ್ಗೆ ಬರಬೇಕು. ನಾವು ಯಾವ ರೀತಿ ಒಂದೇ ಲೆವೆಲ್ಗೆ ಯೂನಿಫಾರ್ಮ್ ಆಗಿ ನಾವು ಮಾಡ್ತೀವಿ ಅಲ್ವಾ, ಆವಾಗ ಡಿಸೈನು ಒಂದು ಒಳ್ಳೆ ಲುಕ್ ಕೊಡುತ್ತೆ. ನಾವು ಒಂದು ಸ್ವಲ್ಪ ಏರುಪೇರು ಮಾಡಿಕೊಂಡ್ರೆ ಡಿಸೈನ್ದು ಲುಕ್ಕೇ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಒಂದೇ ಲೆವೆಲ್ಗೆ ಬರೋ ರೀತಿ ನಾವು ಮಾಡ್ಕೋಬೇಕು. ನೋಡಿ, ಸೆಕೆಂಡ್ ಲೇಯರ್ ಈ ರೀತಿ ಬರುತ್ತೆ. ಇದೇ ಥರ ಸೀರೆ ಪೂರ್ತಿ ನಾವು ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಸೆಕೆಂಡ್ ಲೇಯರ್ ಕೂಡ ಕಂಪ್ಲೀಟ್ ಆಗಿದೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ನಾನು ಸೀರೆ ಪೂರ್ತಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಒಂದೇ ಲೆವೆಲ್ಗೆ ಬರೋ ರೀತಿ. ಮತ್ತು ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಇನ್ನೊಂದು ಕಲರ್ ಥ್ರೆಡ್ನ ಗಂಟು ಹಾಕಿ ನಾನು ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾನು ಗಂಟು ಹಾಕೋದು ಸಿಲ್ವರ್ ಕಲರಲ್ಲಿ ತೋರಿಸ್ದೆ ಯಾವ ರೀತಿ ಹಾಕೋದು ಅಂತ. ನೋಡಿ ಇಲ್ಲಿ ಈ ಲೇಯರ್ಗೆ ನಾನು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಫ್ಲವರ್ ಶೇಪ್ದು ಆ್ಯಂಟಿಕ್ ಬೀಡ್ ನಾನು ತೊಗೊಂಡಿರೋದು. ನಿಮಗೆ ಆ್ಯಂಟಿಕ್ ಬೀಡ್ ಬೇಡ ಅಂತ ಅಂದರೆ ನಾರ್ಮಲ್ ಬೀಡ್ ಕೂಡ ನೀವು ತೊಗೋಬೋದು. ನೋಡಿ, ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ಒಳಗಡೆ ತಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ 2 ಚೈನ್ಸ್ ಹಾಕ್ಕೋಬೇಕು. 1 2 ಚೈನ್ಸ್ ಹಾಕಿ ಇಲ್ಲಿ 2 ಚೈನ್ನ ಗ್ಯಾಪ್ ಇತ್ತಲ್ವ, ಈ 2 ಚೈನ್ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆ ಬರೋ ರೀತಿ ನಾವು ಮಾಡ್ಕೋಬೇಕು. ಪ್ರತಿಯೊಂದು 2 ಚೈನ್ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆಸ್ ಬರಬೇಕು. ಆ ರೀತಿ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಫಸ್ಟ್ 2ರಲ್ಲಿ ಒಂದು ಇನ್ಸರ್ಟ್ ಮಾಡಿ ಫಸ್ಟ್ 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ,
ಒಟ್ಟು 4 ಡಬಲ್ ಕ್ರೋಶೆ ಬರೋ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ದಾರ ಮೇಲ್ ಮಾಡಿ ನಾನೇನು ಫ್ಲವರ್ ಬೀಡನ್ನ ತೊಗೊಂಡಿದ್ದೆ ಅಲ್ವಾ, ಫ್ಲವರ್ ಶೇಪಲ್ಲಿರೋ ಬೀಡನ್ನ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿ ಇವಾಗ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ ನೆಕ್ಸ್ಟ್ 2 ಚೈನ್ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇಲ್ಲಿ ನಾನು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಬೀಡ್ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗೇ ನೀವು ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಇಲ್ಲೂ ಅಷ್ಟೇ 4 ಡಬಲ್ ಕ್ರೋಶೆ ಬರೋ ಥರ ನಾವು ವರ್ಕ್ ಮಾಡ್ಕೊಳ್ಳೋಣ ಒಂದೊಂದು 2 ಚೈನ್ನ ಗ್ಯಾಪ್ಗೆ. ನೋಡಿ 4 ಡಬಲ್ ಕ್ರೋಶೆ ಆದಮೇಲೆ ಇವಾಗ ಚೈನ್ಸ್ ಹಾಕೋಬೇಕು. ಒಂದು ಬೀಡ್ ಹಾಕಿದ್ದೀನಿ, ಇವಾಗ ಚೈನ್ಸ್ ಹಾಕೋತಾ ಇದ್ದೀನಿ. 1 2 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ಗೆ 4 ಡಬಲ್ ಕ್ರೋಶೆ. ಸೇಮ್ ಒಂದೇ ಪಾಯಿಂಟ್ಗೆ 4 ಡಬಲ್ ಕ್ರೋಶೆ ಬರಬೇಕು. ಡಬಲ್ ಕ್ರೋಶೆ ಎಲ್ಲ ಆವಾಗಲೇ ಹೇಳ್ದಂಗೆ ಒಂದೇ ಲೆವೆಲ್ಗೆ ಇರಬೇಕು. ಡಬಲ್ ಕ್ರೋಶೆ ಸ್ಟಿಚಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನಾನು ಫಾಸ್ಟಾಗಿಯೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ 4 ಡಬಲ್ ಕ್ರೋಶೆ ಆದಮೇಲೆ ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೇಮ್ ನಾನೇನು ಫ್ಲವರ್ ಶೇಪಲ್ಲಿರೋ ಬೀಡನ್ನ ತೊಗೊಂಡಿದ್ದೆ ಅಲ್ವಾ, ಆ ಬೀಡನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಇವಾಗ ನೆಕ್ಸ್ಟ್ 2 ಚೈನ್ನ ಗ್ಯಾಪ್ ಒಳಗಡೆಗೆ 4 ಡಬಲ್ ಕ್ರೋಶೆ ಬರೋ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ 2 ಚೈನ್ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆ ಬರೋ ರೀತಿ ನಾವು ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಮಾಡಿದ್ರೆ ಮತ್ತೆ ಇನ್ನೊಂದು ಕಡೆ ಬೀಡ್ ಹಾಕೋದು ಬೇಡ, 2 ಚೈನ್ ಹಾಕಿದ್ರೆ ಸಾಕಾಗತ್ತೆ. ನೋಡಿ ಇಲ್ಲಿ 4 ಡಬಲ್ ಕ್ರೋಶೆ ಆದಮೇಲೆ ಚೈನ್ಸ್ ಹಾಕೋಬೇಕು. ಈ ಥರ ದಾರ ಏನಾದರೂ ಬಂದರೆ ಅಡ್ಜಸ್ಟ್ ಮಾಡಿ ಹಿಂದಕ್ಕೆ ತಳ್ಕೊಳ್ಳಿ. ನೋಡಿ ಇದು 3 ಲೇಯರ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೋಡಿ ಒಂದೇ ಥರ ಒಂದೇ ಲೆವೆಲ್ಗೆ ಇದೆ ಡಿಸೈನ್. ಇದು ಒಂದು ಬೀಡ್ ಹಾಕಿದ್ರೆ ಒಂದು 2 ಚೈನ್ ಹಾಕಿದ್ದೀನಿ. ಇವಾಗ ಬೀಡ್ ಹಾಕಿದ್ದೆ, ಇವಾಗ 2 ಚೈನ್ ಹಾಕಿ ನಾನು ನೆಕ್ಸ್ಟ್ 2 ಚೈನ್ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇಲ್ಲೇನು ನಾನು 2 ಚೈನ್ ಹಾಕಿದೆ ಅಲ್ವಾ, ಅದು ಒಂದು ಆಲ್ಟರ್ನೇಟಿವ್ ಆಗಿ ಬರಬೇಕು. ಒಂದು ಸತಿ 2 ಚೈನ್ ಹಾಕಿದ್ರೆ ಒಂದು ಸತಿ ಬೀಡ್ ಹಾಕಬೇಕು. ಒಂದು ಸತಿ ಬೀಡ್ ಹಾಕಿದ್ಮೇಲೆ 2 ಚೈನ್ಸ್ ಹಾಕಿ 4 ಡಬಲ್ ಕ್ರೋಶೆ ಮಾಡಿ ಆಮೇಲೆ ಬೀಡನ್ನ ಹಾಕಿ 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಪೂರ್ತಿ ಎಂಡ್ವರೆಗೂ ಮಾಡಿ ಕುಚ್ಚನ್ನ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಡಿಸೈನ್ ಕಂಪ್ಲೀಟ್ ಆಗಿದೆ, ಫುಲ್ ಎಂಡ್ವರೆಗೂ ಮಾಡಿ ಆಗಿದೆ. ನೋಡ್ತಾ ಇರ್ಬೋದು ನೀವು, ಒಂದು ಬೀಡ್ ಆದಮೇಲೆ ನಾನು 2 ಚೈನ್ಸ್ನ ಹಾಕಿದ್ದೀನಿ. ಇಲ್ಲಿ ನೋಡಿ ಒಂದು ಬೀಡು, ಒಂದು 2 ಚೈನ್ ಮತ್ತು ಒಂದು ಬೀಡು. ಈ 2 ಚೈನ್ನ ಗ್ಯಾಪ್ಗೆ ನಾವು ಕುಚ್ಚುಗಳನ್ನ ಕಟ್ಟೋದು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲೇನು ನಾನು ಫ್ಲವರ್ ಶೇಪಲ್ಲಿ ಬೀಡನ್ನ ಹಾಕಿದ್ದೀನಿ ಅಲ್ವಾ, ನಿಮಗೆ ಬೇಕು ಅಂದರೆ ರೌಂಡ್ ಶೇಪಲ್ಲಿ ಕೂಡ ಕ್ರಿಸ್ಟಲ್ಸ್ನ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಹಾಫ್ ಬೀಡ್ ಅಂತ ಹೇಳ್ತೀನಿ ಅಲ್ವಾ, ಈ ಹಾಫ್ ಬೀಡನ್ನ ಇಲ್ಲಿ ಮಿಡಲ್ಗೆ ಗ್ರೇ ಕಲರ್ ಸಿಲ್ವರ್ ಕಲರ್ ಏನಿದೆ ಅಲ್ವಾ, ಆ ಸಿಲ್ವರ್ ಕಲರ್ ಮೇಲೆ ಈ ಥರ ಹಾಫ್ ಬೀಡನ್ನ ನಾನು ಅಂಟಿಸ್ಕೋತೀನಿ. ಮಿಡಲ್ಗೆ ಮಾತ್ರ ನಾನು ಬೀಡನ್ನ ತಗೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ 3 ಲೇಯರ್ಗೂ ನೀವು ಬೀಡನ್ನ ಅಂಟಿಸ್ಕೋಬೋದು. ನೋಡಿ ಇದು ಹಾಫ್ ಬೀಡು ಈ ರೀತಿ ಬರುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ ನಿಮಗೆ. ಅದನ್ನು ಗಮ್ ಹಾಕಿ ನಾನು ಅಂಟಿಸಿ ಕುಚ್ಚನೆಲ್ಲ ಕಟ್ಟಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ನನ್ನ ಬೀಡನ್ನ ಕೂಡ ಅಂಟಿಸಿ ಆಗಿದೆ, ಕುಚ್ಚು ಕೂಡ ನಾನು ಕಟ್ಟಿ ಆಗಿದೆ. ಇಲ್ಲಿ ಒಂದು ಕುಚ್ಚು 2 ಬೀಡ್ ಮಧ್ಯೆ ಒಂದು ಕುಚ್ಚು ಬರೋ ಥರ ನಾನು ಡಿಸೈನ್ ಮಾಡ್ಕೊಂಡಿರೋದು. ನಿಮಗೆ ಬೇಕು ಅಂದರೆ 2 ಚೈನ್ಸ್ ಎಲ್ಲ ಎಲ್ಲಿದೆ ಅಲ್ವಾ ಅಲ್ಲೆಲ್ಲ ಕೂಡ ನೀವು ಕುಚ್ಚುಗಳನ್ನ ಹಾಕ್ಕೋಬೋದು. ಬಟ್ ಇದಕ್ಕೆ ಕುಚ್ಚುಗಳು ಜಾಸ್ತಿ ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಒಂದು 2 ಚೈನ ಸ್ಕಿಪ್ ಮಾಡಿದ್ದೀನಿ ನಾನು. ನಿಮಗೆ ಬೇಕು ಅಂದರೆ ಪ್ರತಿ 2 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿಗೆ ನೀವು ಕುಚ್ಚುಗಳನ್ನ ಹಾಕ್ಕೋಬೋದು. ಫ್ರೆಂಡ್ಸ್ ನಾನು ಮಾಡಿರೋ ಡಿಸೈನ್ದು ಫೈನಲ್ ಲುಕ್ ಇದು. ಈ ಡಿಸೈನ್ಗೆ ನಾವು 600ಇಂದ 650ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಕವಿತಾ ಎಂಟರ್ಪ್ರೈಸಸ್ ಅಂತ ಹೇಳಿ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನನ್ನ ಇನ್ನೂ ಒಂದು ಚಾನಲ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅವರ ವೆಬ್ಸೈಟಿಂದ ನೀವು ಬೀಡ್ಸ್ನ ಆರ್ಡ್ರ್ ಮಾಡ್ಕೋಬೋದು. ಅವ್ರ ಥ್ರೂ ಕೊರಿಯರಿಂದ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ. ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.
ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಮೊದಲು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.